ಬೆಂಗಳೂರಿನ ಬಳಿಯಲ್ಲಿ ನಡೆದ ಕಿಡ್ನಾಪ್ ಮತ್ತು ಮರ್ಡರ್ ಇನ್ನೊಂದು ರೋಚಕತೆಯನ್ನ ಪಡೆದುಕೊಂಡಿದೆ. ಕಿಡ್ನಾಪ್ ಮಾಡಿದವರನ್ನ ಅರೆಸ್ಟ್ ಮಾಡಿದ ಪೊಲೀಸರಿಗೆ ಇದೀಗ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಯಾವೆಲ್ಲ ಸ್ಫೋಟಕ ವಿಚಾರ ಗೊತ್ತಾಗಿದೆ, ಆರೋಪಿಗಳು ಏನೆಲ್ಲ ಸತ್ಯ ಬಾಯ್ಬಿಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. 13 ವರ್ಷದ ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್. ನಿಶ್ಚಿತ್ ಹಠ ಮಾಡಿದಕ್ಕೆ ಕತ್ತು ಸೀಳಿದ ಕಿರಾತಕರು. ಹತ್ಯೆಗೈದ 5 ಗಂಟೆ ನಂತರ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್. ಹಣ ಪಡೆದು ಎಸ್ಕೇಪ್ಗೆ ಪ್ಲಾನ್ ಮಾಡಿದ್ದ ಹಂತಕರು. ಬಾಲಕನ ಕಿಡ್ನಾಪ್ ಅಂಡ್ ಕೊಲೆ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಂತಾಗಿದೆ. ಕೊಲೆ ಮಾಡಿ 6 ಗಂಟೆ ನಂತರ ಕೂಡ ಈ ಖತರ್ನಾಕ್ಗಳು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ತಾಯಿಗೆ ಡ್ರೈವರ್ ಆಗಿದ್ದವ ಬಾಲಕನನ್ನ ಕೊಂದಿದ್ದೇಕೆ ಅನ್ನೋದಕ್ಕೆ ಇದೀಗ ಸೆನ್ಸೇಷನ್ ಆಗಿದೆ. ಹೀಗೆ ಫೋಟೋದಲ್ಲಿ ಕಾಣ್ತಾ ಇರುವ ಈ ಹುಡುಗನ ಹೆಸರು ನಿಶ್ಚಿತ್ ಅಂತ. ಅಚ್ಯುತ್ ಅಂಡ್ ಸವಿತಾ ದಂಪತಿಗಳ ಮಗ. ಎಂದಿನಂತೆ ಸ್ಕೂಲ್ ಮುಗಿಸಿ ಟ್ಯೂಷನ್ಗೆ ಹೋದವನು ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ಕಗ್ಗಲೀಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಬರ್ಬರವಾಗಿ ಹತ್ಯೆವಾಗಿದ್ದ. ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕುತ್ತಿಗೆ ಸೀಳಿ ಹತ್ಯೆಗೈದು ಬಳಿಕ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ರು. ಆರೋಪಿಗಳಾದ ವೇಣುಗೋಪಾಲ್ ಮತ್ತು ಗುರುಮೂರ್ತಿ ಕಾಲಿಗೆ ಗುಂಡು ಹೊಡೆದು ಬಂಧಿಸಿದ್ದರು. ಇನ್ನು ಆರೋಪಿಗಳ ಪೈಕಿ ವೇಣುಗೋಪಾಲ ಬಾಲಕ ಫ್ಯಾಮಿಲಿಗೆ ಪರಿಚಯಸ್ಥನಾಗಿದ್ದ. ನಿಶ್ಚಿತ್ ಫ್ಯಾಮಿಲಿಯನ್ನ ಚೆನ್ನಾಗಿ ಗಮನಿಸ್ತಾ ಇದ್ದ ಈ ಆರೋಪಿ ನಿಶ್ಚಿತ್ನ ಕಿಡ್ನಾಪ್ ಮಾಡಿ ಕೆಲ ಹೊತ್ತಲ್ಲೇ ನಿಶ್ಚಿತ್ ಕತ್ತು ಸೀಳಿ ಬೆಂಕಿ ಹಾಕಿ ಸುಟ್ಟು ಹಾಕಿದ್ದಾರೆ. ಬಾಲಕ ಹಠ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಕೊಂದಿದ್ದಾರೆ. ಕೊಲೆ ಮಾಡಿದ 6 ಗಂಟೆಗಳ ನಂತರ ನಿಶ್ಚಿತ್ ತಂದೆಗೆ ಕರೆ ಮಾಡಿ 5 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಮೆಗಾಸಿಟಿ ಮಾಲ್ ಬಳಿ ಹಣವನ್ನ ಇಡೋಕೆ ಹೇಳಿ ಅನಂತರ ಪದೇ ಪದೇ ಲೊಕೇಶನ್ ಬದಲಾಯಿಸಿದ್ದಾರೆ. ಮುಂಜಾನೆ ವೇಳೆಗೆ ಬಾಲಕ ಕೊಲೆಯಾಗಿರೋದು ಪೊಲೀಸರಿಗೆ ಗೊತ್ತಾಗಿದೆ. ಆದ್ರೆ ಆರೋಪಿಗಳು ಬಾಲಕನನ್ನ ಕೊಲೆ ಮಾಡಿದ ಬಳಿಕವೂ ಹಣಕ್ಕೆ ಯಾಕೆ ಡಿಮ್ಯಾಂಡ್ ಮಾಡಿದ್ರು? ಅದು ಕೂಡ 6 ಗಂಟೆಗಳ ಕಾಲ ಸೈಲೆಂಟ್ ಆಗಿದ್ದ ರೀಸನ್ ಏನು? ಕೊಲೆಗಡುಕರು ಹಾಗೂ ನಿಶ್ಚಿತ್ ಕುಟುಂಬಕ್ಕೆ ಏನಾದ್ರೂ ವೈಮನಸ್ಸು ಇತ್ತಾ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಒಟ್ನಲ್ಲಿ ಬದುಕಿ ಬಾಳಬೇಕಾಗಿದ್ದ ಆ ಪುಟ್ಟ ಬಾಲಕನ ಜೀವನಕ್ಕೆ ಈ ಕಿರಾತಕರು ಬೆಂಕಿ ಹಚ್ಚಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.